ಇನ್ನೊಂದು ಕಡೆಯಲ್ಲಿ ಬಹಳ ಪ್ರಮುಖವಾಗಿ ಈ ರಾಜತಾಂತ್ರಿಕ ಅಸ್ತ್ರ ಪ್ರಯೋಗಕ್ಕೆ ಬೆಚ್ಚಿ ಬಿದ್ದು ಹೋಗಿದೆ ಪಾಕಿಸ್ತಾನ. ಭಾರತದ ನಡೆ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ವಿದೇಶಗಳಿಗೆ ನಿಯೋಗವನ್ನ ಕಳಿಸುತ್ತಂತೆ ಪಾಕ್. ನೋಡಿ, ಈಗಾಗಲೇ ಅದನ್ನೇ ಮಾತಾಡ್ತಾ ಇದ್ವಿ. ಸೇನೆ ದಾಳಿಗೆ ಸೋತು ಸುಣ್ಣವಾಗಿರುವಂತಹ ಶತ್ರು ರಾಷ್ಟ್ರ ವಿಶ್ವದ ಮುಂದೆ ಸಭ್ಯಸ್ಥ, ನಾನ್ ಸಾಚ ಎನ್ನುವಂಥದ್ದನ್ನ ಒಂದು ನಿಲುವನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ಈಗ ಪಾಕಿಸ್ತಾನ ಮಾಡೋಕೆ ರೆಡಿ ಆಗಿರುವಂತ. ಏನಂತ ತೋರಿಸ್ತಾರೆ ಈಗ? ಆ ಎಲಿಟಿನೋ ಅಥವಾ ಜೈಷೆ ಮೊಹಮ್ಮದೋ ಮಸೂದ್ ಅಜರ್ ಯುನೆಸ್ಕೋ ನೋಟೆಡ್, ಯುನೆಸ್ಕೋ ಇಂದಾನೇ ಈತ ಭಯೋತ್ಪಾದಕ ಅಂತ ಆತ ಮಾನ್ಯತೆ ಪಡೆದಿರುವಂತ ಭಯೋತ್ಪಾದಕ. ಆತನ ಬಿಲ್ಡಿಂಗು ನಾಶ ಆಯಿತು ಅಂತ ತೋರಿಸ್ತಾರ, ಆತನ ಬಿಲ್ಡಿಂಗ್ ಅನ್ನ ಭಾರತ ನಾಶ ಮಾಡ್ತು ಅಂತ ತೋರಿಸ್ತಾರ, ಲಷ್ಕರ್ ಎ ತೈಬಾ ನೆಲೆಯನ್ನ ಭವಲ್ಪುರದಲ್ಲಿ ಭಾರತ ನಾಶ ಮಾಡ್ತು ಅಂತ ತೋರಿಸ್ತಾರ. ಹೌ ಡು ದೇ ಪ್ರೂವ್ ದೆಮ್ ಸೆಲ್ಸ್? ಈ ಸಾರಿ ಹೊಡೆದಿರೋದು ಎಷ್ಟು ಸ್ಟ್ರಾಟಜಿಕ್ ಆಗಿ ಹೊಡೆದಿದ್ದಾರೆ ಅಂದ್ರೆ ಅವ್ರಿಗೆ ಏನೂ ಪ್ರೂವ್ ಮಾಡ್ಕೊಳಕ್ ಆಗಲ್ಲ. ಆಮೇಲೆ IMF ನಿಂದ ಫಂಡ್ ತಗೊಂಡಿರೋದು ಅಷ್ಟೇ. ಹೌ ಡು ದೇ ಜಸ್ಟಿಫೈ ದೆಮ್ ಸೆಲ್ಸ್? ಸೊ ಕಷ್ಟ ಇರೋದು ಎಲ್ಲಿ ಅಂತಂದ್ರೆ ಅವ್ರ ನಿಯೋಗ ಕಳಿಸೋದೊಂದು ವಿಚಾರ ಅಲ್ಲ, ಆದ್ರೆ ಏನಂತ ಹೇಳ್ತಾರೆ, ನಾವು ಒಬ್ಬೇ ಒಬ್ಬ ನಾಗರಿಕರಿಗೆ ಹೊಡೆದಿಲ್ಲ. ಅದನ್ನ ಕ್ಲೈಮ್ ಮಾಡಬಹುದು ಅವ್ರು. ಮೋಸ್ಟ್ಲಿ ಒಂದಷ್ಟು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ನಮ್ಮ ನಾಗರಿಕರಿಗೆ ಹೊಡೆದಿದೆ ಭಾರತ ಅಂತ ಹೇಳಬಹುದು, ಗೊತ್ತಿಲ್ಲ. ಆದ್ರೆ ನಾವು ಹೆಚ್ಚಿನ ಏನು ಹಾನಿಯಾಗುವಂತೆ ಯಾವುದನ್ನು ಮಾಡಿಲ್ಲ. ಉಗ್ರರನ್ನ ಅದರಲ್ಲೂ ನೋಟ್ ಮಾಡಿ ರೆಡಿ ಮಾಡಿ ಇಂಥವ್ರು ಇಂತಿಂತ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅಂತ ಉಗ್ರರನ್ನ ಹೊರತುಪಡಿಸಿದ್ರೆ ಬೇರೆ ಯಾರನ್ನೂ ಹೊಡೆದಿಲ್ಲ, ಅಥವಾ ಅಣ್ವಸ್ತ್ರ ಪ್ರಯೋಗ ಮಾಡಿಲ್ಲ, ಅಥವಾ ಬೇರೆ ಯಾವುದೇ ನಾವಾಗೆ ಫಸ್ಟ್ ದಾಳಿ ಮಾಡಿರುವಂತದ್ದು ಯಾವುದು ಮಾಡಿಲ್ಲ. ಹಾಗಾಗಿ ಮೊದಲು ನಿಮಗೆ ನೆನಪಿದ್ಯಾ, ಆಪರೇಷನ್ ಸಿಂಧೂರ ಆಗೋಕ್ಕೂ ಮುಂಚೆ ಪಹಲ್ಗಾಂವ್ ದಾಳಿ ಆದ ತಕ್ಷಣ ಇಡೀ ದೇಶದ ಜನರ ಮನಸ್ಸಲ್ಲಿ ಕುದಿತಾ ಇತ್ತು, ಮಾಡ್ಬಿಡ್ಬೇಕು, ಯುದ್ಧ ಮಾಡ್ಬಿಡ್ಬೇಕು, ಹೊಡೆದು ಬಿಡ್ಬೇಕು, ಹೋಗಿ ಸೀದಾ ನುಗ್ಗಿ ಹೊಡೆದು ಬಿಡ್ಬೇಕಂತ. ಸೀದಾ ನುಗ್ಗಿ ಹೊಡೆದು ಬಿಡೋದು ಅಷ್ಟು ಈಸಿ ಇಲ್ಲ. ಆದ್ರೆ ಅದಕ್ಕೆ ಬೇಕಾದಂತ ಪ್ರಿಪ್ರೇಷನ್ ಇದೆಯಲ್ಲ. ನಾಳೆ ಏನು, ಇವತ್ತು ನುಗ್ಗಿ ಹೊಡೆದ್ರೆ ನಾಳೆ ಜಾಗತಿಕ ಸಮುದಾಯದಿದ್ರು ನೀವು ಹೇಗೆ ಜಸ್ಟಿಫೈ ಮಾಡ್ಕೋತೀರಾ? ಅದಕ್ಕೆ ಒಂದು ಪ್ಲಾನಿಂಗ್ ಬೇಕಲ್ವಾ, ಪ್ರಿಪ್ರೇಷನ್ ಬೇಕಲ್ವಾ. ಒಂದು ಮುತ್ಸದ್ದಿ ನಾಯಕ ಮತ್ತು ಆತನ ಜೊತೆ ಅತ್ಯಂತ ಸಮರ್ಥ ನಾಯಕರ ಪಡೆ, ಫಾರ್ ಎಕ್ಸಾಂಪಲ್ ಜೈಶಂಕರ್, ರಾಜನಾಥ್ ಸಿಂಗ್, ಅಜಿತ್ ಧೋವಲ್ ಇದ್ದಾಗ ಮಾತ್ರ ಈ ತರದ ಒಂದು ಸ್ಟ್ರಾಟಜಿ ರೂಪುಗೊಳ್ಳುತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ, ಈಗ ಬಿನ್ ಲಾಡನ್ ಅನ್ನ ಅಮೆರಿಕದವರು ಪಾಕಿಸ್ತಾನ ಹೊಡೆದಾಕ್ಬಿಟ್ರು. ಅವನು ಮೋಸ್ಟ್ ವಾಂಟೆಡ್ ಉಗ್ರ, ಜಾಗತಿಕ ಉಗ್ರ ಅಂತ ಗುರುಸ್ಕೊಂಡು ಹೊಡೆದಾಕ್ಬಿಟ್ಟಿದ್ರು. ಆದ್ರೆ ಅಂತವ್ರನ್ನ ಸಾಕಿ ಪೋಷಣೆ ಮಾಡ್ತಾ ಇರೋದು ಪಾಕಿಸ್ತಾನ. ಅದು ಪಾಕಿಸ್ತಾನದ ನೆಲದಲ್ಲಿ ಹೋಗಿ ಹೊಡೆದಾಕಿದ್ರು. ಅವರಿಗೆಲ್ಲ ಗೊತ್ತಿಲ್ವ ಹಾಗಾದ್ರೆ ಪಾಕಿಸ್ತಾನದ ಉಗ್ರರು ಯಾವ ರೀತಿಯಾಗಿ ಸೇಫ್ ಆಗಿದೆ? ಡಬಲ್ ಸ್ಟ್ಯಾಂಡರ್ಡ್ ಹಾಗಾದ್ರೆ ಅಮೆರಿಕದ್ದು ಪ್ರಶ್ನೆ ಏನ್ ಗೊತ್ತಾ? ಅಮೆರಿಕಕ್ಕೆ FBA ಈಸ್ ದ ಸ್ಟ್ರಾಂಗೆಸ್ಟ್, ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅಲ್ವಾ, ಗುಪ್ತಚರ ಸಂಸ್ಥೆ. ಅಮೆರಿಕಕ್ಕಾಗ್ಲಿ ರಷ್ಯಾಕ್ಕಾಗ್ಲಿ ಏನೇನು ಆಗ್ತಿದೆ ಜಗತ್ತಲ್ಲಿ ಯಾವ್ಯಾವ ದೇಶಗಳು ಸಂಪೂರ್ಣ ಮಾಹಿತಿ ಇರುತ್ತೆ ಪ್ರತಿದಿನ. ಇಟ್ಸ್ ಜಸ್ಟ್ ದಟ್ ಯಾರು ಹೆಂಗ್ ಆಟ ಆಡ್ತಾರೆ, ಗ್ಲೋಬಲ್ ಗೇಮ್ ಅಲ್ಲಿ ಯಾರು ಹೆಂಗ್ ಆಟ ಆಡ್ತಾರೆ ಅನ್ನೋದಷ್ಟೇ. ಅಲ್ಲಿ ಅವರ ನೆರೇಟಿವ್ ಇದೆಯಲ್ಲ, ನಾನಾಗ್ಲೇ ಹೇಳಿದ್ನಲ್ಲ, ಇದು ಅಂತ ಒಂದ್ ಡೆಫಿನಿಷನ್. ನೀವು ಅದನ್ನ ಹೆಂಗೆ ನೆರೇಟ್ ಮಾಡ್ತೀರಾ ಜಗತ್ತಿಗೆ ನಿಮಗೆ ಗೊತ್ತಿರುತ್ತೆ. ಏನು ಯಾವ್ದು ಸತ್ಯ ಯಾವ್ದು ಸುಳ್ಳು, ಪಾಕಿಸ್ತಾನ ಏನ್ ಮಾಡ್ತಾ ಇದೆ, ಭಾರತ ಏನ್ ಮಾಡ್ತಾ ಇದೆ, ನಮ್ ಸ್ಟ್ರಾಟಜಿ ಏನು ಅವ್ರ ಸ್ಟ್ರಾಟಜಿ ಏನು ಎಲ್ಲ ಗೊತ್ತಿರುತ್ತೆ. ಬಟ್ ಜಾಗತಿಕ ಸಮುದಾಯದ ಎದುರು ನೀವು ಹೆಂಗ್ ಅದನ್ನ ಹೌ ಡು ಯು ಪುಟ್ ಫೋರ್ತ್, ಹೆಂಗ್ ಅದನ್ನ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು, ಅದು ಬಹಳ ದೊಡ್ಡ ಸ್ಟ್ರಾಟಜಿ ಬೇಕದಕ್ಕೆ. ಸೊ ಅದರಲ್ಲಿ ಮೋಸ್ಟ್ಲಿ ನಾವು ಈ ಸಾರಿ ಗೆಲ್ತಾ ಇದೀವಿ ಅಂತ ಅನ್ಸುತ್ತೆ. ಅಮೆರಿಕ ಕೆಲವು ಗೊತ್ತಿದೆ ಗೊತ್ತಿಲ್ಲದೆ ಏನಲ್ಲ, ಅಮೆರಿಕ ತನ್ನ ಹಿತವನ್ನ ನೋಡುತ್ತೆ. ತಾನು ಯಾವಾಗ್ಲೂ ದೊಡ್ಡಣ್ಣ ಆಗಿ ಉಳಿಯೋದಕ್ಕೆ ಇದರಲ್ಲಿ ನಾನು ಹೆಂಗ್ ಯೂಸ್ ಮಾಡ್ಕೊಳ್ಳಿ ಅಪರ್ಚುನಿಟಿನ ಅಂತ ನೋಡುತ್ತೆ. ದಟ್ಸ್ ವಾಟ್ ಟ್ರಂಪ್ ಡಿಡ್ ಅಲ್ವಾ. ಈಗ ಉಕ್ರೇನ್ ರಷ್ಯಾ ಯುದ್ಧ ಆದಾಗ ಮೋದಿ ಬರ್ಲಿ, ಮೋದಿ ಶಾಂತಿ ಮಾತುಕತೆ ಇನಿಶಿಯೇಟ್ ಮಾಡ್ಲಿ ಅಂತ ಜಗತ್ತು ಬಯಸ್ತು. ಅಷ್ಟು ದೊಡ್ಡ ನಾಯಕರಾಗಿ ಬೆಳೆದ್ರು ಮೋದಿ. ಆಗ ಎಲ್ಲೊಂದ್ ಕಡೆ ಒಳಗಡೆ ಅಮೆರಿಕಕ್ಕೆ ಹೊಟ್ಟೆವ್ರಿ ಆಗಿರುತ್ತಲ್ವಾ, ತನ್ನ ದೊಡ್ಡಣ್ಣ ಸ್ಥಾನ ಕಳೆದು ಹೋಗ್ಬಿಡತ್ತೆ ಅಂತ. ಒಂದು ಎರಡನೇದು, ದೊಡ್ಡಣ್ಣ ಸ್ಥಾನ ಬರೀ ಒಬ್ಬ ನಾಯಕನಿಂದ ಮಾತ್ರ ಬರುವಂತದ್ದಲ್ಲ. ಅಮೆರಿಕ ದೊಡ್ಡಣ್ಣ ಆಗಿದ್ದು ಹೇಗೆ ಅಂತ ಅಂದ್ರೆ ಅಲ್ಲಿ ಯುದ್ಧಾಸ್ತ್ರಗಳು, ಶಸ್ತ್ರಾಸ್ತ್ರಗಳ ವ್ಯಾಪಾರದಿಂದ ಅಷ್ಟು ದೊಡ್ಡ ಎಕಾನಮಿ ಆಗಿ ಬೆಳೆದಿದ್ದು ಅಮೆರಿಕ ಶಸ್ತ್ರಾಸ್ತ್ರಗಳ ವ್ಯಾಪಾರದಿಂದ. ಇವತ್ತು ನಾವು ಯುದ್ಧ ಗೆದ್ದಿರೋದು ಬರೀ ಪಾಕಿಸ್ತಾನದ ವಿರುದ್ಧ ಅಲ್ಲ, ಇಂಡೈರೆಕ್ಟ್ಲಿ ಅಮೆರಿಕದ ವಿರುದ್ಧ, ಇಂಡೈರೆಕ್ಟ್ಲಿ ಚೀನಾದ ವಿರುದ್ಧ. ಯಾಕಂತಂದ್ರೆ ಇವತ್ತು ಭಾರತದ ಯುದ್ಧಾಸ್ತ್ರಗಳಿಗೆ, ಬ್ರಹ್ಮೋಸ್ನಂತಹ ಯುದ್ಧಾಸ್ತ್ರಗಳಿಗೆ, ಬ್ರಹ್ಮೋಸ್ 2 ಕೂಡ ರೆಡಿ ಆಗ್ತಾ ಇದೆ. ಎಷ್ಟು ದೊಡ್ಡ ಜಾಗತಿಕ ಮಾರುಕಟ್ಟೆ ಕ್ರಿಯೇಟ್ ಆಗ್ತಾ ಇದೆ. ಏನಿಲ್ಲ ಅಂದ್ರೂ ಕನಿಷ್ಠ $2 ಬಿಲಿಯನ್, $2,000 ಬಿಲಿಯನ್ ಆಗುವಷ್ಟು ನಮಗೆ ಆಲ್ರೆಡಿ ಆರ್ಡರ್ಸ್ ಬರ್ತಾ ಇದೆ. ನಮಗೂ ಕೊಡಿ ನಿಮ್ಮ ಯುದ್ಧಾಸ್ತ್ರಗಳಲ್ಲ ಅಂತ. ಹೀಗಿರುವಾಗ ಅಮೆರಿಕಕ್ಕೆ ತನ್ನ ಸ್ಥಾನನ ಭದ್ರಪಡಿಸಿಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಅದಕ್ಕೆ ಈ ಭಾರತ ಪಾಕಿಸ್ತಾನ ನಡುವೆ ನಾವಿದ್ದೀವಿ, ನಾವು ನಿಮ್ಮನ್ನ ಶಾಂತಿ ಮಾತುಕತೆ ಅಥವಾ
ಸೀಸ್ ಫೈರ್ ನಾವು ತರ್ತೀವಿ ಅನ್ನೋ ಒಂದು ಇನ್ನೊಂದಲ್ಲಿ ಪಾಕಿಸ್ತಾನದಲ್ಲಿ ಒಂದು ಏರ್ ಬೇಸ್ ಮಾಡ್ಬೇಕಾಗತ್ತೆ ಅಮೆರಿಕಕ್ಕೆ, ಯಾಕಂತ ಹೇಳಿದ್ರೆ ಅಲ್ಲಿ ತಾಲಿಬಾನ್ ಇಂದ ಇದ್ದಿದ್ದು ಓಡಿಸ್ಬಿಟ್ರು. ಗ್ವಾದಾರ್ ಏರ್ಪೋರ್ಟ್ ಬಗ್ಗೆ ಹೇಳ್ತಾರೆ. ಹೌದು, ಏರ್ ಬೇಸ್ ಇಲ್ಲ ಅಂದ್ರೆ ಅದು ಕೂಡ ಸಮಸ್ಯೆ ಆಗ್ತದೆ. ಇನ್ನೊಂದು ಗ್ವಾದಾರ್ ಮೇಲೆ ಕಂಟ್ರೋಲ್ ತಗೊಳ್ಳೋದಕ್ಕೆ ಭಾರತ, ಚೀನಾ, ಅಮೆರಿಕ ಮೂರು, ಯಾಕಂದ್ರೆ ದಟ್ಸ್ ಅನ್ ಇಂಪಾರ್ಟೆಂಟ್ ಪೋರ್ಟ್. ನಿಮ್ಗೆ ಎಲ್ಲಾ ತರದ ಜಾಗತಿಕವಾಗಿ ಗೂಡ್ಸ್ ಸಪ್ಲೈ ಆಗಬೇಕು ಅಂದ್ರೆ ಚೈನಾಕ್ಕೆ ಅರೇಬಿಯನ್ ಸಿ ಸುತ್ತಾಕೊಂಡು ಬರ್ಬೇಕು ಅವರು. ಹಾಗಾಗಿ ಗ್ವಾದಾರ್ ಮೂಲಕ ಬರಬೇಕು ಅನ್ನೋದ್ರ ಕಂಟ್ರೋಲ್ ತಗೊಂಡ್ರೆ ಮಾತ್ರ ಚೈನಾಕ್ಕೆ ಸರ್ವೈವಲ್. ಗ್ವಾದಾರ್ ಕಂಟ್ರೋಲ್ ತಗೊಂಡ್ರೆ ಚೈನಾನ ಬಗ್ಬಿಡಿಯೋದು ಅಮೆರಿಕಕ್ಕೆ ಈಸಿ. ಗ್ವಾದಾರ್ ಕಂಟ್ರೋಲ್ ತಗೊಂಡ್ರೆ ಚೈನಾನ ಅಮೆರಿಕನ ಇಬ್ಬರನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಭಾರತಕ್ಕೆ ಈಸಿ. ಸೊ ಇಟ್ಸ್ ಆಲ್ ಅ ಗ್ಲೋಬಲ್ ಗೇಮ್. ಯು ಸಿ, ಒಂದು ಜಿಯೋ ಪೊಲಿಟಿಕಲ್ ಗೇಮ್ ಇದು. ಯುದ್ಧ ಅನ್ನೋದೊಂದು ಬಹಳ ಸಿಂಪಲ್ ಆಗಿ ನಮಗ್ ಮೇಲ್ನೋಟಕ್ಕೆ ಕಂಡ್ರು ಕೂಡ ಪಾಕಿಸ್ತಾನ ಈಗ ಯೋಚನೆ ಮಾಡಬೇಕು, ತಾನು ಇದರಲ್ಲಿ ಪಾನ ಅಥವಾ ಒಂದು ಪಾಕಿಸ್ತಾನ ಏನ್ ತಿಳ್ಕೊಳತ್ತೆ ಅಂತಂದ್ರೆ ತಾನಿದ್ರಲ್ಲಿ ಮೇನ್ ರೋಲ್ ಅಂತ ತಿಳ್ಕೊಳತ್ತೆ. ನಾನಲ್ಲಿ ಪಹಲ್ಗಾಮ್ ಅಲ್ಲಿ ಒಂದು ಘಟನೆ ಮಾಡೋದ್ರ ಮುಖಾಂತರ ಏನೋ ಒಂದು ಇನಿಶಿಯೇಟ್ ಮಾಡ್ತಾ ಇದ್ದೀನಿ ಅಂತ. ಇಸ್ ಇಟ್ ಟ್ರೂಲಿ ಸೋ? ಓಕೆ, ನೆಕ್ಸ್ಟ್ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿರುವಂತಹ ಭಾರತ ಇದೀಗ ಶತ್ರುಗಳಿಗೆ ಮತ್ತೊಂದು ಪೆಟ್ಟು ಕೊಡಲು ಮುಂದಾಗಿದೆ. ಅದು ಕೂಡ ಮೋದಿ ಸರ್ಕಾರ ವಿದೇಶಕ್ಕೆ ನಿಯೋಗವನ್ನ ಕಳಿಸ್ತಾ ಇರುವಂತದ್ದು. ಪಾಕಿಸ್ತಾನದ ಕರಾಳ ಸತ್ಯವನ್ನ ಅವರು ಬಯಲು ಮಾಡಲಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಹಳ ಪ್ರಮುಖವಾಗಿ ಈ ರಾಜತಾಂತ್ರಿಕ ಅಸ್ತ್ರ ಪ್ರಯೋಗಕ್ಕೆ ಬೆಚ್ಚಿ ಬಿದ್ದು ಹೋಗಿದೆ ಪಾಕಿಸ್ತಾನ. ಭಾರತದ ನಡೆ ಕಾಪಿ ಮಾಡ್ತಾ ಇದೆ ಪಾಕಿಸ್ತಾನ. ವಿದೇಶಗಳಿಗೆ ನಿಯೋಗವನ್ನ ಕಳಿಸುತ್ತಂತೆ ಪಾಕ್. ನೋಡಿ, ಈಗಾಗಲೇ ಅದನ್ನೇ ಮಾತಾಡ್ತಾ ಇದ್ವಿ. ಸೇನೆ ದಾಳಿಗೆ ಸೋತು ಸುಣ್ಣವಾಗಿರುವಂತಹ ಶತ್ರು ರಾಷ್ಟ್ರ ವಿಶ್ವದ ಮುಂದೆ ಸಭ್ಯಸ್ಥ, ನಾನ್ ಸಾಚ ಎನ್ನುವಂಥದ್ದನ್ನ ಒಂದು ನಿಲುವನ್ನ ತೋರಿಸುವಂತಹ ಒಂದು ಪ್ರಯತ್ನವನ್ನ ಈಗ ಪಾಕಿಸ್ತಾನ ಮಾಡೋಕೆ ರೆಡಿ ಆಗಿರುವಂತ. ಏನಂತ ತೋರಿಸ್ತಾರೆ ಈಗ? ಆ ಎಲಿಟಿನೋ ಅಥವಾ ಜೈಷೆ ಮೊಹಮ್ಮದೋ ಮಸೂದ್ ಅಜರ್ ಯುನೆಸ್ಕೋ ನೋಟೆಡ್, ಯುನೆಸ್ಕೋ ಇಂದಾನೇ ಈತ ಭಯೋತ್ಪಾದಕ ಅಂತ ಆತ ಮಾನ್ಯತೆ ಪಡೆದಿರುವಂತ ಭಯೋತ್ಪಾದಕ. ಆತನ ಬಿಲ್ಡಿಂಗು ನಾಶ ಆಯಿತು ಅಂತ ತೋರಿಸ್ತಾರ. ಆತನ ಬಿಲ್ಡಿಂಗ್ ಅನ್ನ ಭಾರತ ನಾಶ ಮಾಡ್ತು ಅಂತ ತೋರಿಸ್ತಾರ. ಲಷ್ಕರ್ ಎ ತೈಬಾ ನೆಲೆಯನ್ನ ಭವಲ್ಪುರದಲ್ಲಿ ಭಾರತ ನಾಶ ಮಾಡ್ತು ಅಂತ ತೋರಿಸ್ತಾರ. ಹೌ ಡು ದೇ ಪ್ರೂವ್ ದೆಮ್ ಸೆಲ್ಸ್? ಈ ಸಾರಿ ಹೊಡೆದಿರೋದು ಎಷ್ಟು ಸ್ಟ್ರಾಟಜಿಕ್ ಆಗಿ ಹೊಡೆದಿದ್ದಾರೆ ಅಂದ್ರೆ ಅವ್ರಿಗೆ ಏನೂ ಪ್ರೂವ್ ಮಾಡ್ಕೊಳಕ್ ಆಗಲ್ಲ. ಆಮೇಲೆ IMF ನಿಂದ ಫಂಡ್ ತಗೊಂಡಿರೋದು ಅಷ್ಟೇ. ಹೌ ಡು ದೇ ಜಸ್ಟಿಫೈ ದೆಮ್ ಸೆಲ್ಸ್? ಕಷ್ಟ ಇರೋದು ಎಲ್ಲಿ ಅಂತಂದ್ರೆ ಅವ್ರ ನಿಯೋಗ ಕಳಿಸೋದೊಂದು ವಿಚಾರ ಅಲ್ಲ, ಆದ್ರೆ ಏನಂತ ಹೇಳ್ತಾರೆ, ನಾವು ಒಬ್ಬ ನಾಗರಿಕರಿಗೆ ಹೊಡೆದಿಲ್ಲ. ಅದನ್ನ ಕ್ಲೈಮ್ ಮಾಡಬಹುದು ಅವ್ರು. ಮೋಸ್ಟ್ಲಿ ಒಂದಷ್ಟು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ನಮ್ಮ ನಾಗರಿಕರಿಗೆ ಹೊಡೆದಿದೆ ಭಾರತ ಅಂತ ಹೇಳಬಹುದು, ಗೊತ್ತಿಲ್ಲ. ಆದ್ರೆ ನಾವು ಹೆಚ್ಚಿನ ಏನು ಹಾನಿಯಾಗುವಂತೆ ಯಾವುದನ್ನು ಮಾಡಿಲ್ಲ. ಉಗ್ರರನ್ನ ಅದರಲ್ಲೂ ನೋಟ್ ಮಾಡಿ ರೆಡಿ ಮಾಡಿ ಇಂಥವ್ರು ಇಂತಿಂತ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅಂತ ಉಗ್ರರನ್ನ ಹೊರತುಪಡಿಸಿದ್ರೆ ಬೇರೆ ಯಾರನ್ನೂ ಹೊಡೆದಿಲ್ಲ, ಅಥವಾ ಅಣ್ವಸ್ತ್ರ ಪ್ರಯೋಗ ಮಾಡಿಲ್ಲ, ಅಥವಾ ಬೇರೆ ಯಾವುದೇ ನಾವಾಗೆ ಫಸ್ಟ್ ದಾಳಿ ಮಾಡಿರುವಂತದ್ದು ಯಾವುದು ಮಾಡಿಲ್ಲ. ಹಾಗಾಗಿ ಮೊದಲು ನಿಮಗೆ ನೆನಪಿದ್ಯಾ, ಆಪರೇಷನ್ ಸಿಂಧೂರ ಆಗಕ್ಕೂ ಮುಂಚೆ ಪಹಲ್ಗಾಂವ್ ದಾಳಿ ಆದ ತಕ್ಷಣ ಇಡೀ ದೇಶದ ಜನರ ಮನಸ್ಸಲ್ಲಿ ಕುದಿತಾ ಇತ್ತು, ಮಾಡ್ಬಿಡ್ಬೇಕು, ಯುದ್ಧ ಮಾಡ್ಬಿಡ್ಬೇಕು, ಹೊಡೆದು ಬಿಡ್ಬೇಕು, ಹೋಗಿ ಸೀದಾ ನುಗ್ಗಿ ಹೊಡೆದು ಬಿಡ್ಬೇಕಂತ. ಸೀದಾ ನುಗ್ಗಿ ಹೊಡೆದು ಬಿಡೋದು ಅಷ್ಟು ಈಸಿ ಇಲ್ಲ. ಆದ್ರೆ ಅದಕ್ಕೆ ಬೇಕಾದಂತ ಪ್ರಿಪ್ರೇಷನ್ ಇದೆಯಲ್ಲ. ನಾಳೆ ಏನು, ಇವತ್ತು ನುಗ್ಗಿ ಹೊಡೆದ್ರೆ ನಾಳೆ ಜಾಗತಿಕ ಸಮುದಾಯದ ಎದುರು ನೀವು ಹೇಗೆ ಜಸ್ಟಿಫೈ ಮಾಡ್ಕೋತೀರಾ? ಅದಕ್ಕೆ ಒಂದು ಪ್ಲಾನಿಂಗ್ ಬೇಕಲ್ವಾ, ಪ್ರಿಪ್ರೇಷನ್ ಬೇಕಲ್ವಾ. ಒಂದು ಮುತ್ಸದ್ದಿ ನಾಯಕ ಮತ್ತು ಆತನ ಜೊತೆ ಅತ್ಯಂತ ಸಮರ್ಥ ನಾಯಕರ ಪಡೆ, ಫಾರ್ ಎಕ್ಸಾಂಪಲ್ ಜೈಶಂಕರ್, ರಾಜನಾಥ್ ಸಿಂಗ್